ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ದಿನ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಮೇಷ ರಾಶಿಯವರಿಗೆ ಹೊಸ ಯೋಚನೆಗಳನ್ನ ಆರಂಭ ಮಾಡಲು ಸೂಕ್ತ ಸಮಯ. ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶ ಪಡೆದುಕೊಳ್ಳಬಹುದು. ಕೈಗೊಳ್ಳುವ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಆಲೋಚಿಸಿ ಮುನ್ನಡೆಯಿರಿ. ವೃಷಭ ರಾಶಿ. ಆರ್ಥಿಕ ಪರಿಸ್ಥಿತಿ ಸರಿ ಇದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸಬೇಕು. ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಇರುತ್ತದೆ. ಕೆಲವು ಹಳೆಯ ಸಮಸ್ಯೆಗಳು ಪರಿಹಾರ ಕಂಡುಹಿಡಿಯಬಹುದು. ಮಿಥುನ ರಾಶಿ. ನೀವು ಕೆಲಸದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಹೊರಟಿದ್ದರೂ ಕೆಲವೊಂದು ಅಡಚಣೆಗಳನ್ನು ಎದುರಿಸಬಹುದು. ಸಹೋದ್ಯೋಗಿಗಳ ನೆರವು ಉಪಯುಕ್ತವಾಗಲಿದೆ. ಮಾನಸಿಕ ತಣಿವಿನಿಂದ ತಪ್ಪಿಸಿಕೊಳ್ಳಲು ನಿಮ್ಮನ್ನು ಆರಾಮಾಗಿ ಇರಲು ಸಮಯ ತೆಗೆದುಕೊಳ್ಳಿ. ಕಟಕ ರಾಶಿ. ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ಅಪೇಕ್ಷೆಗಳನ್ನು ಪೂರೈಸಲು ಮತ್ತು ಧೈರ್ಯ ಹಾಗೂ ನಿರ್ಣಯ ಅಗತ್ಯವಾಗುತ್ತದೆ. ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿ. ಸಿಂಹ ರಾಶಿ. ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತದೆ. ಮುಂದಿನ ಹಂತದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲು ಸಾಧ್ಯ. ದಯವಿಟ್ಟು ಕೆಲವೊಂದು ವೈಯಕ್ತಿಕ ಸಂಬಂಧಗಳಲ್ಲಿ ಶಾಂತಿಯುತವಾಗಿ ನಡೆಯಿರಿ. ಕನ್ಯಾ ರಾಶಿ. ವೃತ್ತಿಪರ ಜಗತ್ತಿನಲ್ಲಿ ಹೆಚ್ಚಿನ ಅವಕಾಶಗಳು ಎದುರಾಗುತ್ತವೆ, ಆದರೆ ನಿಮ್ಮ ಕಲ್ಪನೆಗಳನ್ನು ವಿಸ್ತರಿಸಲು ಉತ್ತಮ ಸಮಯ. ಹೊಸ ಕಲಿಕೆಗೆ ಮುನ್ನಡೆ. ತುಲಾ ರಾಶಿ. ನಿಮ್ಮ ಭವಿಷ್ಯವನ್ನು ರೂಪಿಸಲು ನಿಮ್ಮ ಬದ್ಧತೆಯನ್ನ ನೀವು ಅನುಸರಿಸಬೇಕು. ಆರೋಗ್ಯ ಮತ್ತು ತಾಂತ್ರಿಕ ಮಾಹಿತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಾಮಾಜಿಕ ಉದ್ದೇಶಗಳಿಗಾಗಿ ಉತ್ತಮ ಸಮಯ. ವೃಶ್ಚಿಕ ರಾಶಿ. ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಉತ್ತಮವಾಗಿ ನಿರ್ವಹಿಸಬಹುದು. ನಂಬಿಕೆಯನ್ನು ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಲು ದಯವಿಟ್ಟು ನಿಮ್ಮ ಭಾವನೆಗಳನ್ನ ಸರಿಯಾಗಿ ಅರ್ಥಕೊಂಡು ಮುನ್ನಡೆಯಿರಿ. ಧನುಸು ರಾಶಿ. ಯಾವುದೇ ಪ್ರಯತ್ನವನ್ನು ಮುಕ್ತಾಯಗೊಳಿಸಲು ಕ್ರಮಬದ್ಧವಾಗಿ ಕೆಲಸ ಮಾಡಬೇಕು. ಉದ್ಯೋಗ ಮತ್ತು ಪ್ರಯತ್ನದಲ್ಲಿ ಉತ್ತಮ ಯಶಸ್ಸಿದೆ. ನಿಮ್ಮ ಹಣಕಾಸಿನ ಮೇಲ್ವಿಚಾರಣೆಯನ್ನ ಬಲಪಡಿಸಲು ಅವಶ್ಯಕತೆ ಇದೆ. ಮಕರ ರಾಶಿ. ನೀವು ಪೂರೈಸುವ ದೇಣಿಗೆಗಳು ಜೀವನದ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ. ಹೊಸ ಯೋಚನೆಗಳಿಗೆ ಪ್ರಾರಂಭ ಮಾಡಲು ಉತ್ತಮ ಸಮಯ. ಕುಂಭರಾಶಿ. ಸಾಧನೆಗೆ ಹೋಗುತ್ತಿರುವಾಗ ಧೈರ್ಯ ಮತ್ತು ಪರಿಶ್ರಮ ನಿಮ್ಮನ್ನು ಉತ್ತೇಜಿಸಬಹುದು. ಹೊಸ ಕೆಲಸಗಳು ಮತ್ತು ಅವಕಾಶಗಳು ಎದುರಾಗಬಹುದು. ಕೊನೆಯದಾಗಿ ಮೀನರಾಶಿ. ವೈಯಕ್ತಿಕ ಸಂಬಂಧಗಳು ಹೆಚ್ಚು ಸುಧಾರಣೆಗೆ ಒಳಪಡುವುದಾಗಿ ಕಾಣಿಸುತ್ತದೆ. ತಮ್ಮ ಪ್ರಾಮುಖ್ಯತೆಗಳನ್ನು ಸರಿಯಾಗಿ ನಿರ್ವಹಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.